ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಓ ನಮ್ಮ ಪ್ರೀತಿಯ ಪ್ರಭು ಯೇಸುವೇ, ಇದು ನಿಮ್ಮನ್ನು ವೀಕ್ಷಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರನವರ ಕುಟುಂಬಗಳನ್ನವರ ಕೋರಿಕೆಗಳನ್ನು ಆಶೀರ್ವದಿಸಿರಿ. ಪ್ರಿಯರೇ, ಬನ್ನಿ ಪ್ರಭು ಯೇಸು ಮಾಡಿದ ಇನ್ನೊಂದು ಅದ್ಭುತವನ್ನು ನಾವಿಂದು ಧ್ಯಾನಿಸೋಣ. ಮಾರ್ಕರ ಶುಭ ಸಂದೇಶ ಅಧ್ಯಾಯ 8 ವಾಕ್ಯಗಳು 22ರಿಂದ 26ರವರೆಗೆ. ಬೆತ್ಸೈದದ ಕುರುಡನಿಗೆ ದೃಷ್ಟಿದಾನ. ಪ್ರಭು ಯೇಸು ಮತ್ತು ಶಿಷ್ಯರು 7 ರೊಟ್ಟಿ ಮತ್ತು ಕೆಲವು ಮೀನುಗಳಿಂದ ಸಾವಿರಾರು ಜನರಿಗೆ ಊಟವನ್ನು ನೀಡಿದ ಆಹಾರವನ್ನು ನೀಡಿದ ನಂತರ ಈಗ ಬೆತ್ಸೈದಕ್ಕೆ ಮರಳಿ ಬಂದಿದ್ದಾರೆ. ಬೆತ್ಸೈದಕ್ಕೆ ಬರುತ್ತಿದ್ದ ಹಾಗೆ ಜನರು ಒಬ್ಬ ಕುರುಡನನ್ನು ಯೇಸು ಸ್ವಾಮಿಯ ಬಳಿ ಕರೆತರ್ತಾರೆ. ತಂದ ತಕ್ಷಣ ಆತನ ಮೇಲೆ ತಮ್ಮ ಕರವನ್ನಿಟ್ಟು ಪ್ರಾರ್ಥಿಸಬೇಕೆಂದು, ಆತನನ್ನು ಗುಣಪಡಿಸಬೇಕೆಂದು ಜನರು ಆತನ ಪರವಾಗಿ ಅಂಗಲಾಚುತ್ತಾರೆ. ಆಗ ಪ್ರಭು ಯೇಸು 2 ಬಾರಿ ಆತನನ್ನು ಮುಟ್ಟಿ ಆತನನ್ನು ಸ್ವಸ್ಥಪಡಿಸುತ್ತಾರೆ. ಆತನು ಸ್ಪಷ್ಟವಾಗಿ ಕಾಣುವಂತೆ ಮಾಡುತ್ತಾರೆ. ಪ್ರಭು ಯೇಸುವಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಹುಟ್ಟು ಕುರುಡನಿಗೆ ಪ್ರಭು ಯೇಸು ದೃಷ್ಟಿದಾನವನ್ನು ಮಾಡುತ್ತಾರೆ. ಯೇಸು ಸ್ವಾಮಿಯನ್ನು ವಿಶ್ವಾಸಿಸಿರಿ, ಎಲ್ಲ ಅಂಧಕಾರವು ನಿಮ್ಮಿಂದ ದೂರವಾಗುವುದು, ಎಲ್ಲ ಸೋಲು ದೂರವಾಗುವುದು, ಎಲ್ಲ ನಿರಾಶೆ ಜಿಗುಪ್ಸೆಯು ದೂರವಾಗುವುದು. ಯಾವಾಗ ನಮ್ಮನ್ನೇ ನಾವು ಪ್ರಭು ಯೇಸುವಿಗೆ ಸಮರ್ಪಿಸಿಕೊಟ್ಟಾಗ ಜೀವನದಲ್ಲಿ ಬರುವ ಎಲ್ಲ ಅಂಧಕಾರವನ್ನು, ಎಲ್ಲ ಸೋಲನ್ನು, ಎಲ್ಲ ನೋವುಗಳನ್ನು, ಬೇಸರಗಳನ್ನು ಪ್ರಭು ಯೇಸುವಿನ ನಾಮದಲ್ಲಿ ಸಹಿಸಲು ಸಾಧ್ಯ. ಯಾವಾಗ ನಾವು ಅವರನ್ನು ವಿಶ್ವಾಸಿಸಿದಾಗ ಮತ್ತು ನಾವು ಪ್ರಭು ಯೇಸುವಿನೊಂದಿದ್ದಾಗ. ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸು ಇಂತಹ ದೃಢ ವಿಶ್ವಾಸದಿಂದ ನನ್ನನ್ನು, ನಿಮ್ಮನ್ನು ತುಂಬಲಿ. ಹಾಗೂ ಆ ಜನರಂತೆ ನಾವು ಇತರರನ್ನು ಪ್ರಭು ಯೇಸುವಿನ ಬಳಿ ಕರೆತರುವವರಾಗೋಣ. ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸು ನಮ್ಮನ್ನು ಆಶೀರ್ವದಿಸಲಿ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇನ್.